ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಬಸವರಾಜ್ ಮಾತಾಡ್ತಿರೋದು. ವಿಷಯ ಏನಿಲ್ಲಪ್ಪ, ಸಿಂಪಲ್. ನಾವು ಒಂದು ವಾರ ಕರ್ನಾಟಕ ಟ್ರಿಪ್ ಹೋಗ್ತಾ ಇದ್ದೀವಿ. ಇದು ನಮ್ಮ ಬ್ಯಾಚ್ ಹುಡುಗರು ಹಾಗೆ ಇರಲಿ ಅಂತ ಒಬ್ಬ ಯಜಮಾನ್ರನ್ನ ಹಾಕ್ಯಂಡು ಹೋಗ್ತಾ ಇದ್ದೀವಿ. ಅವ್ರು ಎಲ್ಲಿದ್ದಾರೆ ಅಂದರೆ ಇಲ್ಲಿದ್ದಾರೆ ನೋಡ್ರಿ, ಹಳಿದಿ ಟವಲ್ ಹಾಕ್ಯಾರಲ್ಲ ಅವರೇ. ಬನ್ನಿ, ನಮ್ಮ ಮುಂದಿನ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಸಾಗ್ತದೆ ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಬನ್ನಿ. ನಾವು ಹೊರಟಿದ್ದೆ ಫಸ್ಟು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡೋಣ ಅಂತ. ನೋಡಿ, ಇದೇ ಹೊಸದಾಗಿ ಕಟ್ಟಿರುವಂಥ ಬ್ರಿಡ್ಜು, ಸಿಗಂದೂರು ಚೌಡೇಶ್ವರಿಗೆ ಹೋಗುವಂಥ ಬ್ರಿಡ್ಜು. ಕರ್ನಾಟಕದಲ್ಲಿ ಅತಿ ಉದ್ದನೆಯ ಬ್ರಿಡ್ಜ್ ಅಂದರೆ ಇದು ಒಂದಾಗಿರುತ್ತೆ. ಹಾಗೆ ನಾವು ಹೋಗ್ತಾ ಇರುವಂಥ ಟೈಮಲ್ಲಿ ಡ್ಯಾಮು ಫುಲ್ಲಾಗಿತ್ತು. ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂದರೆ ಎಷ್ಟು ಚೆಂದ ಅಂದರೆ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಬಂದಿದ್ದೆ ಸೀದಾ ನಾವು ದರ್ಶನ ಮಾಡೋಕ್ಕೂ ಮುಂಚೆ ಎಲ್ಲರೂ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೋಗಿ ಸೀದಾ ಎಲ್ಲರೂ ಸ್ನಾನ ಮಾಡ್ಕೊಂಡು ಎಲ್ಲರೂ ಒಂದಾಗಿ ಎಲ್ಲರೂ ರೆಡಿಯಾಗಿ ಅಮ್ಮನ ದರ್ಶನ ಮಾಡೋಂತ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮವರೊಬ್ಬರು ಮಿಸ್ ಆದ್ರಂದ್ರೆ ಎಲ್ಲರೂ ಹುಡುಕ್ಯಾಡೋಕೆ ಶುರು ಮಾಡಿದ್ರೆ. ಯಾರಪ್ಪ ಅಂದ್ರೆ ಆತ ಒಟ್ಟು ನಾವು ಹುಡುಕಿ ಸಾಕಾತ ಲಾಸ್ಟಿಗೆ ಓಡಿ ಬಂದ ನೋಡ್ರಿ. ಯಾರಂತ ಹೇಳಿದ್ರೆ ಇಲ್ಲೇ ತೋರಿಸ್ತೀನಿ ನೋಡ್ರಿ, ಎಲ್ಲಿ ಅದನಪ್ಪ ಅಂದ್ರೆ ಬಾರ 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 ಬೇಗ ಬೇಗ ಅಲ್ಲಿ ಹಿಂದೆ ಬರ್ತದನಲ್ಲ ಬ್ಯಾಗ್ ಹಿಡ್ಕೊಂತ ಆತ ನೋಡ್ರಿ. ಆತಗಾಗಿ 1 ತಾಸು ವೆಯ್ಟ್ ಮಾಡಿದ್ವಿ, ಆದರೂ ಪರವಾಗಿಲ್ಲ ಅಂತ ದರ್ಶನ ಚೆನ್ನಾಗಾಯಿತು. ಹಾಗೆ ದೇವಸ್ಥಾನ ಮುಂದೆ ಒಂದು ಗ್ರೂಪ್ ಫೋಟೋ ತಳ್ಕೊಂಡು ಮುಂದೆ ಪ್ರಸಾದ ಅಲ್ಲಿ ಸಿಗುತ್ತಂದ್ರು. ಹಾಗೆ ಪ್ರಸಾದ ತಗೊಂಡು ನಾವು ಮುಂದೆ ಹೊರಟಿದ್ದೆ. ಒಂದು ಸಿಂಪಲ್ ದೇವಸ್ಥಾನ ಇತ್ತು ನೋಡೋಣಂತ. ಇದು ಇರೋದು ಇಕ್ಕೇರಿ ಹತ್ರ ಶ್ರೀ ಅಘೋರೇಶ್ವರ ಟೆಂಪಲ್ ಅಂತೆ. ಪುರಾತನ ಕಾಲದ್ದು, ಭಾಳ ಹಳೆಯ ಕಾಲದ ಟೆಂಪಲ್ ಆಗಿತ್ತು. ನೋಡೋಕೆ ಭಾಳ ಚೆನ್ನಾಗೇನಿದೆ. ಒಳಗಡೆ ಎಲ್ಲ ಸುತ್ತಾಡಿ ಎಲ್ಲ ನೋಡಿದ್ವಿ. ನಾನು ಮುಂದಿನ ಪ್ಲೇಸ್ ನೋಡೋಕೆ ಟೈಮ್ ಆಗುತ್ತೆ ಬನ್ನಿ ಅಂತ ಎಲ್ಲರನ್ನ ಕರಿತಾ ಇದ್ದೀನಿ. ಬಟ್ ಅವ್ರು ಕೇರ್ ಮಾಡಿದೆ, ಆರಾಮಾಗಿ ತಂಪಾಡಿ ಓಡಾಡಿಕೊಂಡು ನಿಧಾನಕ್ಕೆ ಬರ್ತಾಯಿದೆ ನೋಡಿ. ನಾನು ಕರೆಯೋದು ಯಾವಾಗ, ಅವ್ರು ಬರೋದು ಯಾವಾಗ, ಎಲ್ಲರ ಕೈ ಎತ್ಕೊಂಡು ಆಯ್ ಅಂದ್ಕೊಂಡು ಬರ್ತಾ ಇದ್ದಾರೆ. ಬರ್ರಿ ಬೇಗ ಬನ್ನಿ, ಹೋಗೋಣ. ಮುಂದೆ ಪ್ಲೇಸ್ ಅದ ಭಾಳ ನೋಡೋವು. ಇದು ಒಂದಲ್ಲ, ಮುಂದೆ ಭಾಳ ಪ್ಲೇಸ್ ಅದ, ನೋಡೋಕೆ ಟೈಮ್ ಆಗುತ್ತೆ. ಬನ್ನಿ ಬೇಗ ಹೋಗೋಣ ಬನ್ನಿ. ರಾಜ ರಾಣಿ ರೋರೋ ರಾಕೆಟ್ ಅಂತ ಹೆಸರುವಾಸಿಯಾಗಿರುವ 4 ನದಿಗಳ ಸಂಗಮ ಅಂತಲೇ ಕರೆಯುವಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಫಾಲ್ಸ್ ಜೋಗ್ ಫಾಲ್ಸ್ ನಮ್ಮ ಮುಂದಿನ ಪಯಣವಾಗಿರುತ್ತದೆ. ನಾವು ಹೋಗ್ತಾ ಇದ್ದಂಥ ಟೈಮಲ್ಲಿ ಜಿಟಿ ಮಳೆ ಹತ್ತಿತ್ತು. ಆದರೂ ಮಳೆಗೆ ಅಂಜದೆ ಅದರದೆ ಮುಂದೆ ಹೋಗಿ ನಾನು ಜೋಗ್ ಫಾಲ್ಸ್ ಒಳ್ಳೆ ಫೋಟೋ ವಿಡಿಯೋ ಮಾಡೋಣ ಅಂತ ಮುಂದೆ ಹೋಗಿ ನಿಂತ್ಕೊಂಡು ವಿಡಿಯೋ ತೆಗಿತಾ ಇದ್ದೆ. ನೋಡ್ತಾ ಇದ್ರೆ ಸ್ವರ್ಗಾನೇ ಕಣ್ಣೆದುರಲ್ಲಿ ಬಂದು ನಿಂತಂಗಿತ್ತು ಫ್ರೆಂಡ್ಸ್.